ಭಾವನಾತ್ಮಕವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ದೈನಂದಿನ ದಿನಗಳಲ್ಲಿ ಒಂದು ವರ್ಷ ಹೇಗೋಯ್ತು ಅಂತಾನೆ ನಮಗೆ ಗೊತ್ತಾಗುತ್ತೆ. ಬಹುಶಃ ಬಂಗೇರರು ನಿನ್ನೆ ಮೊನ್ನೆ ನಮ್ಮ ಜೊತೆ ಅವರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಆಯ್ತು ಅಂತ ಮನಸ್ಸಿಗೆ ಅನ್ಸುತ್ತೆ. ನಿನ್ನೆ ಮೊನ್ನೆ ಅವರು ಮಾಡಿದಂತ ಪ್ರತಿಭಟನೆ ಆಯ್ತು ಅನ್ನೋ ಭಾಸ ಮನಸ್ಸಿಗೆ ಆಗುತ್ತೆ. ಎಲ್ಲರ ಜೊತೆ ಇವತ್ತು ಇಷ್ಟು ದೊಡ್ಡ ಕಾರ್ಯಕರ್ತರನ್ನ ಒಂದು ಕುಟುಂಬದ ರೀತಿಯಲ್ಲಿ ಅವರು ಇಟ್ಕೊಂಡಿದ್ರು. ಯಾವ ಕಾರ್ಯಕರ್ತನ ಹೆಸರು ಬೇಕಾದ್ರೂ ಹೇಳ್ಬೋದು, ಯಾವ ಗ್ರಾಮದಲ್ಲಿ ಯಾವ ರಸ್ತೆ ಏನ್ ಸಮಸ್ಯೆ ಇಲ್ಲಿ ಕೂತೇ ಹೇಳುವಂತ ಒಂದು ಶಕ್ತಿ ಬಂದಿರೋದು. ಆದ್ರೆ ದಿನ ದಿನ ನಾವು ಕಾಲಚಕ್ರದಲ್ಲಿ ಹುಟ್ಟು ಸಾವು ಬಹಳ ಎಲ್ಲರೂ ಇದನ್ನ ಅನುಭವಿಸ್ಲೇಬೇಕಾಗ್ತದೆ. ಆದ್ರೆ ಇವತ್ತು ಇಂಥ ಒಬ್ಬ ನಾಯಕನನ್ನ ನಾವು ಮರಿಬಾರ್ದು. ದೇವಿಯವರು ಹೇಳಿದಾಗೆ ನಾಯಕರು ಬರ್ತಾರೆ, ನಾಯಕರು ಹೋಗ್ತಾರೆ, ಜನ ಹುಡ್ತಾರೆ, ಸಾಯ್ತಾರೆ. ಆದ್ರೆ ಒಬ್ಬ ನಾಯಕನನ್ನ ನಾವು ಮರೆತು ಬಿಟ್ರೆ ಆ ವ್ಯಕ್ತಿ ತನ್ನ ಇಡೀ ಜೀವನವನ್ನ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ವ್ಯಕ್ತಿ. ಅವರ ಕುಟುಂಬದವರು, ಅವರ ಸಂಬಂಧಿಕರು, ಅವರ ಗೆಳೆಯರು ಅವರೆಲ್ಲರೂ ಹೇಳೋದು ಬಂಗೇರು ನಮ್ಗೆ ಸಿಗ್ಲೇ ಇಲ್ಲ. ಕಾಲಚಕ್ರದಲ್ಲಿ 80 ವರ್ಷ ಹಿಂದೆ ತಿರುಗಿ ನೋಡಿದಾಗ ಒಂದು ಮಾತು ಬಂತು, ಅವರ ಬಹಳ ಹತ್ತಿರ ವಲಯದಲ್ಲಿ ಒಂದು ಮಾತು ಬಂತು, ಬಂಗೇರು ನಮಗೆ ಸಿಗ್ಲೇ ಇಲ್ಲ. ಇಡೀ ಅವರ ಜೀವನ ಸಾರ್ವಜನಿಕರಿಗಾಗಿ ಮುಡುಪಾಗಿತ್ತು, ಬಡವರಿಗೆ, ವಿಶೇಷವಾಗಿ ಬಡವರಿಗೆ. ಇವತ್ತು ಎಷ್ಟೋ ಜನರ ಹತ್ರ ಮನೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಂಗೇರು. ಇವತ್ತು ನಮಗೆಲ್ಲ ಕಷ್ಟ, ಯಾಕಂತ ಹೇಳಿದ್ರೆ ಕಾನೂನಿದೆ, ಕಾನೂನನ್ನ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿ. ಬಂಗೇರರ ಕಾಲಘಟ್ಟದಲ್ಲಿ ಅವ್ರು ಯಾವ ರೀತಿ ಅಂತ ಹೇಳಿದ್ರೆ ಯಾವ ಕಾನೂನಿದ್ರು ಬಂಗೇರದೇ ಒಂದು ಹೊಸ ಕಾನೂನನ್ನ ರಚನೆ ಮಾಡಿ ಆದ್ರೂ ಬಡವರಿಗೋಸ್ಕರ ಸಹಾಯ ಮಾಡುವಂತ ಕೆಲಸ. ಇವತ್ತಿನ ತರ ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ರು ಅಂತ ನಾನು ಹೇಳಲ್ಲ. ಕಾನೂನು ಇದ್ರೂ ಕೂಡ ಬಂಗೇರದೇ ಒಂದು ಕಾನೂನು ಮಾಡಿ ಬಡವರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ನಾನು ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಾಜ್ಯದ ಎಲ್ಲ ನಾಯಕರ ಜೊತೆ ನಿಕಟವಾದ ಸಂಪರ್ಕ, ಅಧಿಕಾರಿಗಳ ಜೊತೆ, ಅಧಿಕಾರಿಗಳಿಗೆ ಸಿಂಹ ಸ್ವಪ್ನರಾಗಿ ಯಾವ ರೀತಿ ಕಾಣ್ತಾ ಇದ್ರು ಅದೇ ರೀತಿ ಅಧಿಕಾರಿಗಳ ಜೊತೆನೂ ಸೌಮ್ಯ ಸ್ವಭಾವದಲ್ಲಿ ಅಧಿಕಾರಿಗಳ ಮಾತನ್ನ ಕೇಳಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಂತ ಬಂಗೇರು. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ನಾವು ಅವ್ರನ್ನ ಮರಿಬಾರ್ದು, ನಾವು ಅವ್ರನ್ನ ಗುಣಗಾನ ಮಾಡ್ಬೇಕು, ನಾವು ಅವ್ರನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳುವಂತ ಕೆಲಸ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ನೀವು ನೋಡ್ತಾ ಇರ್ಬೋದು, ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ನಮಗೆ ಜ್ಞಾಪಕ ಇರೋದು 10-20 ನಾಯಕರು ಮಾತ್ರ. ಯಾಕೆ ಬೇರೆಯವರು ತ್ಯಾಗ ಮಾಡಿದ್ರು ಅಂತ ಕೇಳ್ತಾರೆ. ಆ ರೀತಿ ನಾವು ಅವ್ರನ್ನ ಮರೆತ್ರೆ ಅವರ ಸಾಧನೆ, ಅವರ ಕೊಡುಗೆ ಅದು ನಶ್ವರ ಆಗ್ತದೆ. ಮತ್ತೆ ಒಂದಷ್ಟು ಹೊಸಬ್ರಿಗೆ ನಾವು ಉತ್ತೇಜನವನ್ನ ಕೊಡಬೇಕು, ಒಂದಷ್ಟು ಯುವ ನಾಯಕರನ್ನ ತಯಾರು ಮಾಡಬೇಕು. ಒಬ್ಬ ನಾಯಕನಾದವನು ನಾಯಕರನ್ನ ತಯಾರು ಮಾಡಿದಾಗ ಮಾತ್ರ ಅವನು ನಾಯಕನಾಗ್ಲಿಕ್ಕೆ ಸಾಧ್ಯ. ಅವನು ಹಿಂಬಾಲಕರನ್ನ ತಯಾರು ಮಾಡೋದು ವಿಚಾರ ಅಲ್ಲ, ಅವನು ನಾಯಕರನ್ನ ತಯಾರು ಮಾಡಬೇಕು. ಆ ರೀತಿ ಬಂಗೇರು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ಬೇರೆ ಬೇರೆ ಸಮುದಾಯದಿಂದ ಒಂದು ನಾಯಕತ್ವ ಗುಣ ಇರುವವ್ರನ್ನ ಮುಖ್ಯವಾಹಿನಿಗೆ ತಂದು ಅವರಿಗೆ ನಾಯಕರನ್ನಾಗಿ ಮಾಡಿದ್ದಾರೆ. ಬಂಗೇರಲ್ಲಿ ಇನ್ನೊಂದು ವಿಶೇಷವಾದ ಗುಣ ಅಂತ ಹೇಳಿದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ನಾವ್ ಯಾವ್ದಾದ್ರು ಚುನಾವಣೆ ಬಂದ್ರೆ ಯಾರ ಹತ್ರ ದುಡ್ಡಿದೆ ಅವ್ರನ್ನ ನಾವು ಲೀಡರ್ ಮಾಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಬಂಗೇರು ಕಡು ಬಡತನದಲ್ಲಿರೋರ ನಾಯಕರನ್ನಾಗಿ ಮಾಡುದು. ಅವನ ಹತ್ರ ದುಡ್ಡಿದ್ಯಾ, ಅವನ ಹತ್ರ ದುಡ್ಡಿಲ್ವಾ, ಬಂಗೇರು ಅವರ ಜೇಬಲ್ಲಿ ಏನಿತ್ತು, ಅವರ ಆಸ್ತಿ ಏನಿತ್ತು ಅದನ್ನ ಅವ್ರಿಗೆ ಕೊಟ್ಟು ಅವರ ನಾಯಕರನ್ನಾಗಿ ಎಷ್ಟೋ ಜನರನ್ನ ತಯಾರು ಮಾಡುದು. ಇವತ್ತು ಇಲ್ಲಿ ನಡೆದಿರುವಂತ ಬೇರೆ ಬೇರೆ ವಿದ್ಯಮಾನಗಳನ್ನ ನೋಡಿದಾಗ, ಬೇರೆ ಬೇರೆ ಗ್ರಾಮಗಳಿಗೆ ಹೋದಾಗ ಬಂಗೇರ ತಂದಂತ ಅನುದಾನಗಳನ್ನ ಜನರಿಗೆ ಹೇಳದೇ ಇರುವಂತ ಪರಿಸ್ಥಿತಿ ಎಷ್ಟೋ ಕಡೆ. ಬಂಗೇರು ಸ್ಥಾಪನೆ ಮಾಡಿದಂತ ಬ್ರಿಡ್ಜ್ ನ ಅದು ಅವರ ಹೆಸರು ಬರಬಾರ್ದು ಅಂತ ಯಾವುದೇ ಅದನ್ನ ಮುಚ್ಚಾಕೋ ರೀತಿ ಇದೆಲ್ಲ ಇದ್ರು ಕೂಡ ಬಂಗೇರನ್ನ ಯಾವತ್ತೂ ಜನರ ಮನಸ್ಸಲ್ಲಿದ್ದಾರೆ ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಗೇರ ಈ ದಿನ ನಾವೊಂದು ಕಾರ್ಯಕ್ರಮ, ನಮ್ಮ ಬ್ಲಾಕ್ ಮೀಟಿಂಗ್ ಆದಾಗ ಒಂದು ಆಲೋಚನೆಯನ್ನ ಮಾಡಿದ್ವಿ. 48 ಗ್ರಾಮ ಪಂಚಾಯತಿಯಲ್ಲೂ ಬಂಗೇರ ಹೆಸರಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಆದ್ರೆ ಒಂದಷ್ಟು ಹಿರಿಯರು ಹೇಳಿದ್ರು, 1ನೇ ವರ್ಷದ ತೀರಿಕೊಂಡಂತ ದಿನ, ಅವತ್ತು ಒಂಚೂರು ಎಲ್ಲರೂ ಬೇಸರದಲ್ಲಿರ್ತಾರೆ. ಆದ್ರಿಂದ ಯಾವುದೇ ಸಂಭ್ರಮದ ಕಾರ್ಯಕ್ರಮ ಬೇಡ. ಈಗೆಲ್ಲೋ ಶಾಲೆಗೆ ಹೋಗಿ ಪುಸ್ತಕ ಕೊಡೋದು, ಒಂದು ಗಿಡ ನೆಡೋದು, ಯಾವ ಕಾರ್ಯಕ್ರಮ ಬೇಡ.
ಮುಂದೆ ಅಂತ ಒಂದು ಕಾರ್ಯಕ್ರಮವನ್ನ ರಚನೆ ಮಾಡೋಣ. ಎಲ್ಲ 48 ಗ್ರಾಮ ಪಂಚಾಯತ್ಗಳಲ್ಲೂ ಬಂಗೇರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದು ನಾನು ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಅದಕ್ಕೊಂದು ಮೀಟಿಂಗ್ ಮಾಡಿ ಎಲ್ಲ ಕಡೆ ಕಾರ್ಯಕ್ರಮ ಆಗ್ಬೇಕು. ಅದಾದ ನಂತರ ಬಂಗೇರ ಹೆಸರಲ್ಲಿ ಒಂದು ವೃತ್ತವನ್ನ ಮಾಡಬೇಕು ಅಂತ ನಾವೀಗಾಗ್ಲೇ ಮಾತಾಡ್ಕೊಂಡಿದ್ವಿ. ಅದೀಗ ನಮ್ಮ ಶಕ್ತಿನಗರದ ವೃತ್ತ ಅಲ್ಲೇನು ಸ್ವಲ್ಪ ಕೆಲಸ ನಡೀತಾ ಇದೆ. ಈಗ ಗ್ರೌಂಡ್ ನೆಲ್ಲ ಕ್ಲೀನ್ ಮಾಡಾಯ್ತು, ಅಲ್ಲೊಂದು ಕಾರ್ಯಕ್ರಮ ಮಾಡಿದ್ವಿ. ಮೊನ್ನೆನೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅದನ್ನ ಮಾಡ್ಬೇಕು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಎಲ್ಲ ಒಂದೇ ಸತಿ ಮಾಡಿ ಮುಗಿಸಲ್ ಬೇಡ, ಇನ್ನೊಂದು ಪ್ರತ್ಯೇಕವಾದ ಕಾರ್ಯಕ್ರಮ ಅದಕ್ಕೆ ಇಟ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ನಾವು ಕೆಲವರ ಹತ್ರ ಕೇಳಿದಾಗ ವಜ್ರ ವಸಂತ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ವಜ್ರ ವಸಂತ ಅಂತ ವೃತ್ತಕ್ಕೆ ಇಡಬೇಕು. ಯಾಕೆ ವಜ್ರ ವಸಂತ ಅಂತ ಹೇಳಿದ್ರೆ ಬಂಗೇರರು ವಜ್ರಕ್ಕೆ ಸಮಾನರು ಬಂಗೇರರು. ಆ ಮೌಲ್ಯ ಅವರಲ್ಲಿತ್ತು. ಅವರು ಕಠೋರತನ ಆ ವಜ್ರದಷ್ಟೇ ಕಠೋರ. ಅವರು ಯಾವಾಗ್ಲೂ ವಜ್ರದ ಹಾಗೆ ಹೊಳಪು. ಅವರು ಇಡೀ ಯಾವತ್ತೂ ಅವರ ಹೆಸರು ಇಲ್ಲಿ ಅಜರಾಮರವಾಗಿ ಇರಬೇಕು ಅನ್ನೋ ವಿಚಾರದಲ್ಲಿ ವಜ್ರ ವಸಂತ ವೃತ್ತ ಅಂತ ಅದಕ್ಕೆ ಇಡಬೇಕು ಅಂತ ಒಂದು ಆಲೋಚನೆಯನ್ನ ನಾವೆಲ್ಲ ಮಾಡಿದ್ದೇವೆ. ಅದಕ್ಕೊಂದು ನೀಲಿ ನಕ್ಷೆಯನ್ನ ಕೂಡ ತಯಾರು ಮಾಡಿದ್ದೇವೆ. ಅದೆಲ್ಲ ಅದಕ್ಕೊಂದು ಪ್ರತ್ಯೇಕವಾದ ಕಾರ್ಯಕ್ರಮ ಮಾಡಿ ಅದನ್ನ ಖಂಡಿತವಾಗ್ಲೂ ಮಾಡೋಣ. ಅದಾದ ನಂತರ ಬಂಗೇರ ಆತ್ಮೀಯ ವಲಯದಲ್ಲಿದ್ದಂಥವ್ರು ಒಂದಷ್ಟು ಜನ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ತೀರಿದ್ದಾರೆ. ಒಂದು ನಮ್ಮ ಬಂಗಾಡಿಯ ಗೌಡ್ರು ಮಂಜುನಾಥ್ ಕಾಮತ್ ಬಹಳ ಬಂಗೇರರ ಜೊತೆ ಬಹಳ ವರ್ಷದ ನಿಕಟ ಸಂಪರ್ಕ, ಬಹಳ ವರ್ಷ ಅವರ ಜೊತೆ ಕೆಲಸ ಮಾಡಿದಂಥವ್ರು. ಆ ಭಾಗದಲ್ಲಿ ಬಂಗೇರರ ಜೊತೆ ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆಯಲ್ಲಿ ಇದ್ದಂಥವ್ರು. ನಿನ್ನೆ ಮೊನ್ನೆ ನಮ್ಮ ಜಸಿಂತಾ ಮೋನಿಸ್ ಅವರು ಪಂಚಾಯತ್ ಸದಸ್ಯರಾಗಿ ನಮ್ಮ ನಿನ್ನೆಯಲ್ಲಿ ಚರ್ಚೆಯಲ್ಲಿ ಹೇಳ್ತಾ ಇದ್ರು. ಕಾಂಗ್ರೆಸ್ ಬಾಯಮ್ಮ ಅಂತಾನೆ ಹೆಸರು. ಬಂಗೇರರ ಬಹಳ ನಿಕಟವರ್ತಿಗಳು, ಅವರ ಜೊತೆ ಕೆಲಸ ಮಾಡಿದಂಥವ್ರು. ಅವರನ್ನು ಕೂಡ ನಾವಿವತ್ತು ಅಗಲಿದ್ದೇವೆ. ಬಹಳ ನೋವಿನ ಸಂಗತಿ. ಶಿವಪ್ಪ ಗೌಡ ಕುದ್ದ ಅಂತ ನಮ್ಮ ನಿನ್ನೆ ನಾನು ಅವ್ರ ಮನೆಗೆ ನಿನ್ನೆ ಅವರು ತೀರೋಗಿದ್ದಾರೆ. ನಿನ್ನೆ ಅವರು ತೀರೋಗಿದ್ದು. ಅವ್ರ ಮನೆಗೂ ನಾನು ಹೋಗಿದ್ದೆ. ಬಹುಶಃ ಆ ಕಳೆಂಜ ಭಾಗದಲ್ಲಿ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರಿಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಶಿವಪ್ಪ ಗೌಡ ಮುದ್ದ ಅನ್ನೋರು ಕಾಂಗ್ರೆಸ್ನ ಪರವಾಗಿ ಬಂಗೇರರ ಪರವಾಗಿ ಬಹಳ ದೊಡ್ಡ ಧ್ವನಿಯನ್ನು ಎತ್ತಿದಂತ ಶಿವಪ್ಪ ಗೌಡ ಮುದ್ದಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಇನ್ನೊಬ್ಬ ಕಾರ್ಯಕರ್ತ ನಿರಂಜನ್ ಭಾವಂತಬೆಟ್ಟೂರ್ ಅವರು ಅವರ ನಿಕಟವರ್ತಿ. ಈ ರೀತಿ ಅವರ ಆತ್ಮೀಯ ವಲಯದಲ್ಲಿದ್ದಂತ ಒಂದಷ್ಟು ನಾಯಕರನ್ನ ಕಳೆದುಕೊಂಡಿದ್ದೇವೆ. ನಾವು ಕಳೆದುಕೊಂಡು ಇವತ್ತು ಅವರು ಸೃಷ್ಟಿ ಮಾಡಿದಂತ ಹಲವಾರು ನಾಯಕರು ಬೆಳ್ತಂಗಡಿಯಲ್ಲಿ ಇವತ್ತು ಈ ಪಕ್ಷವನ್ನಾಗ್ಲಿ, ಈ ಒಂದು ಸಂಘಟನೆಯನ್ನಾಗ್ಲಿ, ಈ ಒಂದು ಹೋರಾಟವನ್ನಾಗ್ಲಿ ಜೀವಂತವಾಗಿ ತುಂಗಪ್ಪ ಗೌಡರು ಅವರ ಇನ್ನೊಬ್ರು ಬಹಳ ನಿಕಟವರ್ತಿಗಳು, ಇವರೆಲ್ಲರನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ಇದು ಕಾಲಚಕ್ರ. ಆದ್ರೆ ಅವ್ರು ಹಾಕಿದಂತ ದಾರಿ ಇವತ್ತು ಒಂದಷ್ಟು ನಾಯಕರನ್ನ ಸೃಷ್ಟಿ ಮಾಡಿದೆ. ಒಂದಷ್ಟು ನಾಯಕರು ಇವತ್ತು ಗಟ್ಟಿ ಧ್ವನಿಯಲ್ಲಿ ವಿಚಾರವನ್ನ ಮಾತಾಡುವಂಥವ್ರು, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಂಗೇರು ಸ್ಥಾಪನೆ ಮಾಡಿದಂತ ಕೆಲವು ಸಂಸ್ಥೆಗಳು, ವಿಶೇಷವಾಗಿ ಅವರು ಸ್ಥಾಪನೆ ಮಾಡಿದಂತ ಕಾಲೇಜ್ ಇವತ್ತು ರಿಸಲ್ಟ್ ಬಂದಿದೆ. ಎಲ್ಲ ಕಡೆ ಹೋಗಿ ವಿದ್ಯಾರ್ಥಿಗಳಿಗೆ ಎಲ್ಲೂ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅಖೇರಿಗೆ ನಮ್ಗೆ ಫೋನ್ ಮಾಡಿದಾಗ ನಮಗೆ ಒಂದು ಎಲ್ಲರಿಗೂ ಸಲ್ಲುವಂತ ಒಂದು ವಿದ್ಯಾಸಂಸ್ಥೆ ಇದ್ರೆ ಅದು ಬಂಗೇರು ಸ್ಥಾಪನೆ ಮಾಡಿದಂತ ಗುರುದೇವ ವಿದ್ಯಾಸಂಸ್ಥೆ. ಅಲ್ಲಿ ಒಂದು ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಂದು ಸೀಟನ್ನ ಕೊಟ್ಟು ಆ ವಿದ್ಯಾರ್ಥಿಗೆ ಒಳ್ಳೆ ಜೀವನವನ್ನ ರೂಪಿಸುವಂತ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಸ್ಥಾಪನೆ ಮಾಡಿದಂತ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಇವತ್ತು ಅವರ ಅನುಪಸ್ಥಿತಿಯಲ್ಲಿ 25 ಬ್ರಾಂಚ್ ಇವತ್ತು ಮೊನ್ನೆ ನಾವು ನೋಡಿದಾಗ 4.5 ಕೋಟಿ ರೂಪಾಯಿಯ ಲಾಭಾಂಶವನ್ನ ಆ ಬ್ಯಾಂಕ್ ಇವತ್ತು ಮಾಡಿದೆ. ಇದಕ್ಕೆ ಇವತ್ತಲ್ಲೊಂದು 113 ಜನರಿಗೆ ಉದ್ಯೋಗ ಸಿಗುವಂತ ಕೆಲಸವನ್ನ ಮಾಡಿದ್ದಾರೆ. ಅವರೆಲ್ಲ ಉದ್ಯೋಗ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಂಗೇರು ಕಾರಣ ಅಂತ ಹೇಳ್ತೀನಿ. ಅವರ ಕಾಲೇಜಿನಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಅವರು ಮಾಡಿದಂತ ಕೊಡುಗೆ ಇವತ್ತಿಗೂ ಜನ ಅಪಾರವಾಗಿ ನೆನೆಸ್ಕೊಳ್ತಾ ಇದ್ದಾರೆ. ಜಿಲ್ಲೆಯ ರಾಜಕಾರಣ ಯಾವುದೇ ರೀತಿ ಇರಲಿ, ರಾಜ್ಯದ ರಾಜಕಾರಣ ಯಾವುದೇ ರೀತಿ ಇರಲಿ, ಬಂಗೇರ ರಾಜಕಾರಣನೇ ಅದು ಬೇರೆ ಶೈಲಿ. ಬಂಗೇರ ನೇರ ನಡೆ ನುಡಿ, ನಿಷ್ಠುರವಾದ, ಕೆಲವರಿಗೆ ಅದು ಇಷ್ಟ ಆಗ್ಬಹುದು, ಕೆಲವರಿಗೆ ಇಷ್ಟ ಆಗಲ್ಲ. ಆ ನಿಷ್ಠುರವಾದಕ್ಕೆ, ಆ ಕಠೋರತನಕ್ಕೆ ಒಂದು ದೊಡ್ಡ ಅಭಿಮಾನಿ ಬಳಗ ಅವರಲ್ಲಿ ಇತ್ತು. ಆ ಅಭಿಮಾನಿ ಬಳಗವನ್ನ ಇವತ್ತು ಬೇರೆ ಬೇರೆ ಒಳ್ಳೆ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ
ಇವತ್ತು ಅವರ ಇನ್ನೊಬ್ರು ನಿಕಟವರ್ತಿ, ನಮ್ಮ 2-3 ತಿಂಗಳಾಯ್ತು ಅಷ್ಟೇ, ಪದ್ಮನಾಭ ಮಾಣಿಂಜ ಅಂತ, ಬಹಳ ವರ್ಷದ ಸಂಪರ್ಕ. ಅವರು DF ಆಗಿ ಇಲ್ಲಿ ಕೆಲಸ ಮಾಡುವಂತ ಕಾಲಘಟ್ಟ, ಅವರು ಸ್ಥಾಪನೆ ಮಾಡಿದಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು, ನಮ್ಮ ಕನ್ಯಾಡಿಯ ರಾಮ ಮಂದಿರದಲ್ಲಿ ಬಂಗೇರ ತಗೊಂಡಂತ ನಿಲುವುಗಳು, ಅಲ್ಲಿ ಪದ್ಮನಾಭ ಮಾಣಿಂಜರ್ ಅವರು ನಿಂತು ಮಾಡಿದಂತ ಕೆಲಸ, ವಿದ್ಯಾಸಂಸ್ಥೆ ಇರ್ಬೋದು, ನಮ್ಮ ಬ್ಯಾಂಕ್ ಇರ್ಬೋದು, ಎಲ್ಲದರಲ್ಲೂ ಪದ್ಮನಾಭ ಮಾಣಿಂಜರ್ ಅವರು ಮಾಡಿದಂತ ಕೆಲಸ, ಇವರೆಲ್ಲರನ್ನ ಇವತ್ತು ನಾವು ಅಗಲಿದ್ದೇವೆ.